ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಕೊಪ್ಪಳದ ಸ್ಪೆಷಲ್ ಮಂಡಾಳ ಒಗ್ಗರಣೆ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಇವತ್ತು ಒಂದು ಒಳ್ಳೆಯ ಟಿಪ್ಸ್ ಒಂದಿಗೆ ನಾನು ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ತಪ್ಪದೆ ನೋಡಿ. ನಾನಿಲ್ಲಿ ಒಂದು ಕಡಾಯಿಯನ್ನು ಬಿಸಿಗೆ ಇಟ್ಟಿದ್ದೇನೆ. ಅದು ಬಿಸಿ ಆದ ನಂತರ ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ತಪ್ಪದೇ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಮಂಡಾಳ ಒಗ್ಗರಣೆಗೆ ಚೆನ್ನಾಗಾಗತ್ತೆ. ನೋಡಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು. ಹಾಗಾಗಿ ನಾನು ಹಸಿಮೆಣಸಿನ್ಕಾಯನ್ನು ತುಂಬ ಜಾಸ್ತಿನೇ ತೊಗೊಂಡಿರುವುದು. ಮಂಡಾಳ ಒಗ್ಗರಣೆ ಸ್ವಲ್ಪ ಖಾರವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತದೆ. ಹಾಗೆ ಒಂದು ಸ್ವಲ್ಪ ಹುರಿದಿರುವ ಶೇಂಗಾವನ್ನು ಹಾಕಿರುವುದು ನಾನಿಲ್ಲಿ. ನೋಡಿ, ಮಂಡಾಳ ಒಗ್ಗರಣೆ ಮಾಡೋದಕ್ಕೆ ಹುಳಿ ಮತ್ತು ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು, ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವನ್ನು ಹಾಕಿ, ಈಗ ಸ್ವಲ್ಪ ದಪ್ಪಗೆ ಇರುವುದು, ಮೀಡಿಯಮ್ ಆಗಿ ದಪ್ಪ ಇರುವುದು ಉಳ್ಳಾಗಡ್ಡಿಯನ್ನು ಹಾಕಿ, ಈಗ ಸ್ವಲ್ಪ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇದೇ ಥರ ನೀವು ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತದೆ ಇದು. ಈಗ ಇದಕ್ಕೆ ಟೊಮೆಟೊನು ಕೂಡ ಒಂದು 2 ರಿಂದ 3 ಟೊಮೆಟೊವನ್ನು ನಾನಿಲ್ಲಿ ಹಾಕಿರುವುದು. ನಾನಿಲ್ಲಿ 4 ರಿಂದ 5 ಮಂದಿಗೆ ಆಗುವಷ್ಟು ಮಂಡಕ್ಕಿ ಒಗ್ಗರಣೆ ಮಾಡುವುದನ್ನು ತೋರಿಸ್ತಾ ಇರೋದು. ಹಾಗೆ ಒಗ್ಗರಣೆಯಲ್ಲೇ ನೀವು ಟೊಮೆಟೊ ಮತ್ತು ಈರುಳ್ಳಿ ಬೇಯಿಸುವಾಗಲೇ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ, ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತಾನೆ ಫ್ರೈ ಮಾಡಬೇಕು. ನೋಡಿ, ಸ್ವಲ್ಪ ಇದು ಫ್ರೈ ಆಗಬೇಕು. ನಂತರ ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು, 1 ಬಟ್ಲದಷ್ಟು. ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ, ಇಲ್ಲ ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕಿ. ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನೀವು ಮಂಡಕ್ಕಿ ಒಗ್ಗರಣೆಗೆ ತಪ್ಪದೆ ಹಾಕಬೇಕಾದದ್ದು ಹಾಲು. ನೋಡಿ, ನೀವು ಮಂಡಾಳ ಒಗ್ಗರಣೆಗೆ ಹಾಲು ಹಾಕಿ ಮಾಡೋದರಿಂದ ತುಂಬಾ ಚೆನ್ನಾಗಿರುತ್ತೆ. ಹುಳಿ ಮತ್ತು ಹಾಲು ಹಾಕಿ ನೀವು ಇದನ್ನು ಫ್ರೈ ಮಾಡಬೇಕು. ಹಾಲು ಸ್ವಲ್ಪ ಒಡಿಬೇಕು, ಆಗಲೇ ಮಂಡಾಳ ಒಗ್ಗರಣೆ ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಮತ್ತು ಒಂದು ಸ್ವಲ್ಪ ಇದು ಮೇಲ್ಗಡೆ ಎಣ್ಣೆ ಬರೋ ತನಕ ನಾವು ಇದನ್ನು ಸ್ವಲ್ಪ ಕುದಿಸ್ಕೋಬೇಕು ಒಗ್ಗರಣೆಯನ್ನು. ಈ ಕಡೆಗೆ ನಾವು ಮಂಡಾಳನ್ನು ತೋಯಿಸೋಣ ಬನ್ನಿ. ನೋಡಿ, ಮಂಡಾಳನ್ನು ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಂಡಾಳನ್ನು ಮೇಲೆ ಕೆಳಗೆ ಮಾಡಿ ನಾನು ತೋಯಿಸಬೇಕು. ಯಾಕೆಂದರೆ ನೀರಿನಲ್ಲಿ ಮಂಡಾಳನ್ನು ಚೆನ್ನಾಗಿ ನಾವು ತೊಳಿಬೇಕು. ಮಣ್ಣು ಇರುತ್ತದೆ, ಅದನ್ನು ಕೆಳಗಡೆ ಎಲ್ಲ ಹೋಗಿಬಿಡುತ್ತೆ ಮಣ್ಣು. ಅದಕ್ಕೆ ನಾವು ಸ್ವಲ್ಪ ನೀರು ಜಾಸ್ತಿ ಹಾಕಿ ನಾವು ಮಂಡಾಳನ್ನು ತೊಳ್ಕೋಬೇಕು. ಹಾಗೆ ಸ್ವಲ್ಪ ಇದನ್ನು ನೆನೆಸಬೇಕು. ನೋಡಿ, ನಾನು ತೆಳ್ಳನೆ ಮಂಡಾಳನ್ನು ತೊಗೊಂಡಿದ್ದೇನೆ. ಹಾಗಾಗಿ ತುಂಬ ಹೊತ್ತು ನೆನೆಸೋದು ಬೇಡ. ಎಲ್ಲವೂ ಒಂದು ಸತ ನೀಟಾಗಿ ತೊಳೆದು ತೆಗೆದುಬಿಟ್ರೆ ಸಾಕು. ನೋಡಿ, ಈ ಥರ ನೀವು ಮಂಡಾಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು. ಸ್ವಲ್ಪ ಸೂಸು ಮಣ್ಣು ಇದ್ದರೂ ಕೂಡ ಅದು ನೀರಿನಲ್ಲಿ ಹೋಗಿಬಿಡುತ್ತೆ. ಈಗ ಇದು ಚೆನ್ನಾಗಿ ತೊಯಿಸಿದೆ. ಈಗ ಇದನ್ನು ಹಿಂಡಿ ತೆಗೆದುಬಿಡಿ. ಇಷ್ಟೂ ಮಂಡಾಳನ್ನು ನೀರಿನಿಂದ ಹಿಂಡಿ ತೆಗೆದುಬಿಡಬೇಕು. ನೋಡಿ, ಈ ಕಡೆಗೆ ಒಗ್ಗರಣೆಯನ್ನು ಕೂಡ ಚೆನ್ನಾಗಿ ಕುದ್ದಿದೆ. ನೋಡಿ, ಹಾಲು ಹಾಕಿರುವುದರಿಂದ ಒಗ್ಗರಣೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಾಗಿದೆ. ಈಗ ನಾವು ಮಂಡಾಳನ್ನು ಹಾಕಿ, ನೋಡಿ, ಈಗ ಮಂಡಾಳನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡುವಾಗಲೇ ನಾವು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಿನಷ್ಟು ಪುಟಾಣಿ ಪುಡಿಯನ್ನು ಹಾಕಬೇಕು. ನೋಡಿ, ಮಿಕ್ಸ್ ಮಾಡುವಾಗಲೇ ನೀವು ಪುಟಾಣಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ, ತಪ್ಪದೇ ಇದನ್ನು ಮಾಡಿ, ಇಲ್ಲಾಂದರೆ ಎಲ್ಲ ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಪುಟಾಣಿ ಪುಡಿ ಹಾಕಿ ನೀವು ಒಗ್ಗರಣೆ ಜೊತೆಗೆ ಮಂಡಾಳನ್ನು ಕಳಿಸ್ಬೇಕು. ನೋಡಿ, ಎಲ್ಲವೂ ಕಲಸುವುದಾಗಿದೆ. ಈಗ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ, ನೋಡಿ, ಇವಾಗ ಒಂದು 2 ನಿಮಿಷ ಇದನ್ನು ಮೇಲ್ಗಡೆ ಮುಚ್ಚಿ ಬಿಟ್ಬಿಡಿ. ನಂತರ ನೋಡಿ, ತುಂಬಾ ಚೆನ್ನಾಗಾಗುತ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.